ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಜನನಾಯಕನ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಜನನಾಯಕನ್ ಸಿನಿಮಾ ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ಜನವರಿ 9, 2026ರಂದು ಪ್ರಪಂಚಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಬೇಕಾಗಿತ್ತು. ಈ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳು ಇತ್ತು, ಸಿಕ್ಕಾಪಟ್ಟೆ ಕ್ರೇಜ್ ಕೂಡ ಇತ್ತು. ಕಾರಣ ಏನಂತ ಹೇಳಿದ್ರೆ ಇದು ವಿಜಯ್ ಅಭಿನಯದ ಕಟ್ಟ ಕಡೆಯ ಸಿನಿಮಾ. ಇದಾದ ಬಳಿಕ ವಿಜಯ್ ಅವರು ಯಾವುದೇ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳೋದಿಲ್ಲ, ಬದಲಾಗಿ ಫುಲ್ ಟೈಮ್ ರಾಜಕಾರಣಕ್ಕೆ ಇಳಿಯಲಿದ್ದಾರೆ. ಹೀಗಾಗಿ ಇದು ಇವರ ಕೊನೆಯ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಹಾಗೆ ಇದರಿಂದಲೇ ಈ ಸಿನಿಮಾಗೆ ಸಂಕಷ್ಟ ಬಂದಿರೋದು. ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾದ ಬುಕಿಂಗ್ ಕೂಡ ಆಗಿತ್ತು. ಎಲ್ಲಾ ಕಡೆ ಸೋಲ್ಡ್ ಔಟೇ. ಸಾಮಾನ್ಯ ಚಿತ್ರಮಂದಿರಗಳು 1,000 ರೂಪಾಯಿ ಟಿಕೆಟ್ ಅನ್ನ ಕೂಡ ಇಟ್ಟಿದ್ರು. 9ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಸೆನ್ಸರ್ ಇನ್ನೂ ಕೂಡ ಆಗಿರಲಿಲ್ಲ. ಕೊನೆಗಳಿಗೆಯಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಯಿತು. ಸೆನ್ಸರು ಆಗಿಲ್ಲ, ಸಿನಿಮಾ ಶೋ ಕೂಡ ಆಗಲಿಲ್ಲ, ರದ್ದಾಯಿತು. ಹೀಗಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು, ಅಲ್ಲೂ ಕೂಡ ಆಗಲಿಲ್ಲ. ಒಂದಿಷ್ಟು ಕಸರತ್ತುಗಳು ನಡೀತಾನೆ ಇದೆ. ಇವೆಲ್ಲದಕ್ಕೆ ಕಾರಣ ಆಗಿದ್ದೇನಂತ ಹೇಳಿದ್ರೆ ಈ ಸಿನಿಮಾದ ಕತೆ. ಈ ಸಿನಿಮಾ ತೆಲುಗಿನ ಭಗವಂತ ಕೇಸರಿ ಸಿನಿಮಾದ ರಿಮೇಕು. ಆದ್ರೂ ಕೂಡ ಈ ಸಿನಿಮಾದಲ್ಲಿ ಒಂದಿಷ್ಟು ಅಂಶಗಳನ್ನು ಸೇರಿಸಲಾಗಿದೆ. ಭಗವಂತ ಕೇಸರಿ ಸಿನಿಮಾ ಯಾವ ರೀತಿ ಇದೆ, ಯಾವ ರೀತಿಯ ಸಿನಿಮಾ, ಯಾವ ರೀತಿಯ ಕಥಾ ಹಂದರ ಅನ್ನೋದು ಈ ಸಿನಿಮಾ ವೀಕ್ಷಣೆ ಮಾಡಿದವರಿಗೆ ಗೊತ್ತಿದೆ. ಇದೇ ಕಥೆಯನ್ನ ವಿಜಯ್ ಅವರು ಆಯ್ಕೆ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಆದ್ರೆ ಇದೇ ಕತೆಗೆ ಇವರ ಪಕ್ಷದ ಒಂದಿಷ್ಟು ಸಿದ್ಧಾಂತಗಳು, ವಿಜಯ್ ಅವರ ಚಿಂತನೆಗಳನ್ನ ಸೇರ್ಪಡೆ ಮಾಡಲಾಗಿದೆ. ಇದುವೇ ಇಲ್ಲಿ ಮುಳುವಾಗಿರೋದು. ಇದರಿಂದ ಒಂದಿಷ್ಟು ವಿಜಯ್ ಅವರ ರಾಜಕೀಯ ವಿರೋಧಿಗಳು ಈ ಸಿನಿಮಾವನ್ನ ರಿಲೀಸ್ ಮಾಡದಂತೆ ತಡೆ ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದಿಷ್ಟು ಆರೋಪಗಳು. ಇದು ಸತ್ಯನ ಸುಳ್ಳಾಗುತ್ತಿಲ್ಲ, ಮೇಲ್ನೋಟಕ್ಕೆ ಸತ್ಯದಂತೆ ಬಿಂಬಿತವಾಗ್ತಾ ಇದೆ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇದೀಗ ಸೆನ್ಸರ್ನಲ್ಲಿ ಈ ಸಿನಿಮಾದ ರಿಲೀಸ್ಗೆ ವಿರೋಧ ಯಾಕೆ ಅಂತ ಕೇಳಿದ್ರೆ ಇದರಲ್ಲಿ ಒಂದಿಷ್ಟು ಗುಪ್ತಚರ ವಿಚಾರಗಳಿವೆ. ಇದರೊಂದಿಗೆ ಈ ಸಿನಿಮಾದ ಮೂಲಕ ವಿಜಯ್ ಅವರು ತಮ್ಮ ಪಕ್ಷದ ಸಿದ್ಧಾಂತ ಹಾಗೆ ತಮ್ಮ ಚಿಂತನೆಯನ್ನ ಪ್ರೇಕ್ಷಕರ ಮುಂದಿಡ್ತಿದ್ದಾರೆ. ಹೀಗಾಗಿ ಇದಕ್ಕೆ ಕತ್ತರಿ ಹಾಕಬೇಕು ಅಂತ ಸೆನ್ಸರ್ ಮಂಡಳಿ ಹೇಳಿದೆಯಂತೆ. ಬರೋಬ್ಬರಿ 20 ನಿಮಿಷ ಈ ಸಿನಿಮಾದ ದೃಶ್ಯಗಳಿಗೆ ಕತ್ತರಿ ಹಾಕಬೇಕು ಅಂತ ಸೆನ್ಸರ್ ಮಂಡಳಿ ಹೇಳಿದೆಯಂತೆ. ಇತ್ತೀಚೆಗೆ ನಿರ್ಮಾಪಕರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲ ಅಂತೆಕಂತೆಗಳೇ, ಯಾವುದು ಕೂಡ ಅಧಿಕೃತವಾದಂತಹ ಮಾಹಿತಿ ಅಲ್ಲ. ಇವೆಲ್ಲದಕ್ಕೆ ಕತ್ತರಿ ಬಿದ್ದ ಬಳಿಕ ಸಿನಿಮಾವನ್ನ ಸೆನ್ಸರ್ ಮಂಡಳಿ ವೀಕ್ಷಣೆ ಮಾಡುತ್ತೆ. ಒಪ್ಪಿಗೆ ಆದ್ರೆ ಸರ್ಟಿಫಿಕೇಟ್ ಕೊಡುತ್ತೆ. ಅದಾದ ಬಳಿಕ ರಿಲೀಸ್. ಒಂದು ಮಾಹಿತಿಯ ಪ್ರಕಾರ ಈ ಸಿನಿಮಾ ಫೆಬ್ರವರಿ 20ರಂದು ಪ್ರಪಂಚಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ಅಧಿಕೃತವಾದಂತ ಮಾಹಿತಿ ಅಲ್ಲ, ಅಂತೆಕಂತೆಗಳು ಅಷ್ಟೇ. ಇವೆಲ್ಲವನ್ನ ಗಮನಿಸಬೇಕಾದ್ರೆ ವಿಜಯ್ ಅವರು ರಾಜಕೀಯಕ್ಕೆ ಧುಮುಕಿರೋದು ಒಂದಿಷ್ಟು ವಿರೋಧಿಗಳಿಗೆ ನಡುಕ ಉಂಟು ಮಾಡಿರೋದಂತೂ ಸುಳ್ಳಲ್ಲ. ಯಾಕಂತ ಹೇಳಿದ್ರೆ ಈ ಮಟ್ಟದಲ್ಲಿ ಯಾವ ಸಿನಿಮಾ ಕೂಡ ಸಮಸ್ಯೆ ಆಗಿರಲಿಲ್ಲ. ಈ ಸಿನಿಮಾ ಒಂದು ವೇಳೆ ಪ್ರಸ್ತುತ ರಿಲೀಸ್ ಆಗಿಲ್ಲ ಅಂತಾದ್ರೆ ತಮಿಳುನಾಡಿನ ವಿಧಾನಸಭೆ ಚುನಾವಣೆ ನಡೆಯುತ್ತೆ, ಅದಾದ ಬಳಿಕ ರಿಲೀಸ್ ಆಗಬೇಕು. ಯಾಕಂತ ಹೇಳಿದ್ರೆ ನೀತಿ ಸಂಹಿತೆ ಜಾರಿ ಆಗುತ್ತೆ. ಹೀಗಾಗಿ ನೀತಿ ಸಂಹಿತೆ ಜಾರಿಯಾಗುವ ಮೊದಲೇ ಈ ಸಿನಿಮಾವನ್ನ ರಿಲೀಸ್ ಮಾಡಬೇಕು. ಒಂದು ವೇಳೆ ಅತ್ಯದ್ಭುತವಾಗಿ ಪ್ರದರ್ಶನ ಕಂಡರೂ ಕೂಡ ನೀತಿ ಸಂಹಿತೆ ಯಾವಾಗ ಜಾರಿ ಆಗುತ್ತೋ ಅದಾದ ಬಳಿಕ ಈ ಸಿನಿಮಾವನ್ನು ಪ್ರದರ್ಶನ ಮಾಡುವಂಗಿಲ್ಲ. ಅದು ಹೌಸ್ಫುಲ್ ಪ್ರದರ್ಶನ ಆದ್ರೂ ಕೂಡ ಸಿನಿಮಾ ಸ್ಥಗಿತ ಮಾಡಲೇಬೇಕು. ಒಂದು ವೇಳೆ ಈ ಸಿನಿಮಾ ಪ್ರಸ್ತುತ ರಿಲೀಸ್ ಆಗಿಲ್ಲ ಅಂತಾದ್ರೆ ಅದಾದ ಬಳಿಕ ನೀತಿ ಸಂಹಿತೆ ಜಾರಿ ಆಗುತ್ತೆ. ಅದಾಗಿ 3 ತಿಂಗಳು ಕಾಯಬೇಕು. ಈ ಎಲೆಕ್ಷನ್ ಪ್ರೊಸೀಜರ್ ಏನೆಲ್ಲ ಇದೆ ಅವೆಲ್ಲ ಆಗಿ ಆಮೇಲೆ ರಿಲೀಸು. ಅಷ್ಟರಲ್ಲಿ 3 ತಿಂಗಳು ಕಳೆದಿರುತ್ತೆ. ಅದಾದ ಬಳಿಕ ಮುಂದಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಹೀಗಾಗಿ ನಿರ್ಮಾಪಕರು ಎಲ್ಲದಕ್ಕೂ ಕೂಡ ಒಪ್ಪಿಕೊಂಡಿದ್ದಾರೆ. ಒಂದಿಷ್ಟು ದೃಶ್ಯಗಳಿಗೆ, ಒಂದಿಷ್ಟು ದೃಶ್ಯ ಸಣ್ಣ ಪುಟ್ಟ ದೃಶ್ಯ ಅಲ್ಲ, 20 ನಿಮಿಷ ಅಂದ್ರೆ ಸಣ್ಣ ವಿಚಾರನ, ಆದ್ರೂ ಕೂಡ ನಿರ್ಮಾಪಕರು ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬರೋಬ್ಬರಿ 20 ನಿಮಿಷಗಳ ದೃಶ್ಯಾವಳಿ ಇವಾಗ ಒಪ್ಪಿಕೊಳ್ಳುವುದು ಅನಿವಾರ್ಯ ಆಗಿದೆ. ಯಾಕಂತ ಹೇಳಿದ್ರೆ ಸಿನಿಮಾವನ್ನ ರಿಲೀಸ್ ಮಾಡಬೇಕು. ಯಾಕಂದ್ರೆ ಇದೇ ನಿರ್ಮಾಪಕರ ಮುಂಬರುವ ಸಾಲು ಸಿನಿಮಾಗಳಿವೆ. ಟಾಕ್ಸಿಕ್, ಕೆಡಿ. ಈ ಸಿನಿಮಾ ಒಂದು ವೇಳೆ ರಿಲೀಸ್ ಆಗಿಲ್ಲ ಅಂತಾದ್ರೆ ಆ ಸಿನಿಮಾಗಳಿಗೆ ಸಮಸ್ಯೆ ಆಗುತ್ತೆ. ಹೀಗಾಗಿ ನಿರ್ಮಾಪಕರು ಪ್ರಸ್ತುತ ಸೆನ್ಸರ್ ಮಂಡಳಿ ಏನು ಹೇಳುತ್ತೋ ಅವೆಲ್ಲದಕ್ಕೆ ಒಪ್ಪಿಕೊಳ್ಳೋದು ಅನಿವಾರ್ಯ.
ರಿಮೇಕ್ ಸಿನಿಮಾ ಆಗಿದ್ರೂ ಕೂಡ ಈ ಸಿನಿಮಾಗೆ ಬರೋಬ್ಬರಿ 300ರಿಂದ 500 ಕೋಟಿ ಬಂಡವಾಳವನ್ನ ಹೂಡಿದ್ದಾರಂತೆ. ಹಾಗೆ ನಟ ವಿಜಯ್ ಅವರಿಗೆ 200 ಕೋಟಿಯನ್ನ ಸಂಭಾವನೆಯಾಗಿ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲ ಗುರು, 200 ಕೋಟಿ ಸಂಭಾವನೆಯ ಏನಕ್ಕೆ? ಹೋಗ್ಲಿ, ಭಗವಂತ ಕೇಸರಿ ಸಿನಿಮಾ 300ರಿಂದ 500 ಕೋಟಿ ಖರ್ಚು ಮಾಡುವಂತ ಸಿನಿಮಾನ, ಈ ಕತೆ ರಿಮೇಕ್ ಸಿನಿಮಾ ಜನನಾಯಕನ್, ಇದಕ್ಕೆ ಇಷ್ಟೊಂದು ಕೋಟಿ ಯಾಕೆ ಬಂಡವಾಳವನ್ನು ಹೂಡಿದ್ರು ಗೊತ್ತಿಲ್ಲ, ಪ್ರಶ್ನಾರ್ಥಕ. ನಟ ವಿಜಯ್ ಅವರು ಯಾಕಾಗಿ ಈ ಒಂದು ರಿಮೇಕ್ ಸಿನಿಮಾವನ್ನ ತಮ್ಮ ಕೊನೆಯ ಸಿನಿಮಾವನ್ನಾಗಿ ಆಯ್ಕೆ ಮಾಡಿದ್ರು ಗೊತ್ತಿಲ್ಲ. ಎಲ್ಲ ಕೂಡ ಸಸ್ಪೆನ್ಸ್ ಆಗಿದೆ. ಇವೆಲ್ಲದಕ್ಕೆ ಈ ಸಿನಿಮಾ ತೆರೆ ಕಂಡ ಬಳಿಕವಷ್ಟೇ ಉತ್ತರ ಸಿಗಲಿದೆ. ವಿಚಾರ ಏನಂತ ಹೇಳಿದ್ರೆ, ಇದು ವಿಜಯ್ ಅವರ ಕೊನೆಯ ಸಿನಿಮಾ, ಇದಾದ ಬಳಿಕ ಎಲೆಕ್ಷನ್ ಇದೆ. ಹೀಗಾಗಿ ಈ ಸಿನಿಮಾವನ್ನೇ ಪ್ರಚಾರದ ಅಸ್ತ್ರವಾಗಿ ವಿಜಯ್ ಅವರು ಬಳಸಿಕೊಂಡಿದ್ದಾರಾ? ಪ್ರಶ್ನಾರ್ಥಕ. ಈ ಸಿನಿಮಾದಲ್ಲಿ ತಮ್ಮ ಪಕ್ಷದ ಸಿದ್ಧಾಂತ, ಅವರ ಆದರ್ಶ, ಅವರ ಚಿಂತನೆಗಳು ಇವೆಲ್ಲವನ್ನ ಇಟ್ಟು ಒಂದು ಈಸಿ ಮೆಥಡ್ ಇದು ಪ್ರಚಾರ. ಇದು ಸರಿಯೋ ತಪ್ಪೋ ಗೊತ್ತಿಲ್ಲ. ಈ ಸಿನಿಮಾದಿಂದಾಗಿ ಅವರ ಎದುರಾಳಿ ಪಕ್ಷಗಳನ್ನ ಟೀಕಿಸೋದು, ಹಾಗೆ ಇವರಿಗೆ ಪ್ಲಸ್ ಆಗುವಂತೆ ಮಾಡೋದು ಈ ಸಿನಿಮಾದ ಉದ್ದೇಶ ಆಗಿರ್ಬೋದೇನೋ. ಇದನ್ನ ಅರಿತಂತ ಇವರ ವಿರೋಧಿಗಳು ಈ ಸಿನಿಮಾಗೆ ಸರ್ಟಿಫಿಕೇಟ್ನ ಕೊಡಬಾರದು ಅಂತ ಒಂದಿಷ್ಟು ಗಿಮಿಕ್ ಮಾಡಿರುವಂತ ಸಾಧ್ಯತೆ ಇದೆ. ಹೀಗಾಗಿ ಸಿನಿಮಾಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಬರಲ್ಲ, 20 ನಿಮಿಷ ಕಟ್ ಮಾಡಬೇಕು ಅಂತ ಅವರು ಹೇಳಿದ್ದಾರೆ ಅನ್ನೋದು ಇವೆಲ್ಲವನ್ನ ಗಮನಿಸಬೇಕಾದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇಲ್ಲ ಇದ್ರೆ ಇದೇ ದೃಶ್ಯಗಳನ್ನ ಕಟ್ ಮಾಡಬೇಕಂತ ಹೇಳೋದು ಯಾಕೆ? ಇಲ್ಲೇ ಕ್ಲಿಯರ್ ಆಗುತ್ತಲ್ಲ, ಇಲ್ಲೇ ಗೊತ್ತಾಗುತ್ತಲ್ಲ. ಒಟ್ಟಾರೆಯಾಗಿ ಈ ಸಿನಿಮಾದ 20 ನಿಮಿಷಗಳ ದೃಶ್ಯಾವಳಿ ಹಾಗೆ ಸಂಭಾಷಣೆ ಎಲ್ಲಾನು ಇವೆಲ್ಲದಕ್ಕೆ ಕತ್ತರಿ ಬೀಳೋದಂತೂ ಕನ್ಫರ್ಮ್. ಎಲ್ಲ ಓಕೆ ಅಂತಾದರೆ ಈ ಸಿನಿಮಾ ಫೆಬ್ರವರಿ 20ರಂದು ತೆರೆಗೆ ಅಪ್ಪಳಿಸೋದು ಕೂಡ ಅಷ್ಟೇ ಸತ್ಯ. ಎಲ್ಲದಕ್ಕೆ ಅಧಿಕೃತವಾದಂತಹ ಮುದ್ರೆಯೊಂದೇ ಬಾಕಿ. ಇವೆಲ್ಲ ಇವರ ರಾಜಕೀಯ ಕೆಸರೆರ ಚಾಟ, ಷಡ್ಯಂತ್ರ, ಪಿತೂರಿ ಇವೆಲ್ಲದರಿಂದ ಪೇಚಿಗೆ ಸಿಲುಕಿರೋದು ನಮ್ಮ ನಿರ್ಮಾಪಕರು. ಅವರೇ ತಪ್ಪು ಮಾಡಿದ್ರು. KVN ಸಂಸ್ಥೆ ಎಂತಹ ಅತ್ಯದ್ಭುತ ಸಿನಿಮಾಗಳನ್ನು ಕೊಟ್ಟಂತ ಸಂಸ್ಥೆ, ಅವರಿಗೆ ಯಾಕೆ ತಲೆನೋವು? ಬೇಡ ಇತ್ತು. ಅದೇನೇ ಇರಲಿ, ಸಿನಿಮಾ가 ಒಳ್ಳೇದಾಗ್ಲಿ, ನಮ್ಮ ನಿರ್ಮಾಪಕರು ಸೇಫ್ ಆಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.